4 ಫೇಸ್ಗಳು ಇರ್ತಾವಲ್ಲ, ಆ 4 ಫೇಸ್ಗಳನ್ನ ಮಾತ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಹಾಗಾಗಿ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಏನ್ ತಗೊಳ್ಳೋಣ ಅಂತಂದ್ರೆ, ನಾವು ಸ್ತಂಭಾಕೃತಿಗೆ ನಾವು ಉದಾಹರಣೆಯನ್ನ ಅಂದ್ರೆ ಸಿಲಿಂಡರ್ಗೆ ಉದಾಹರಣೆಯನ್ನ ಕೊಡಬಹುದು. ಈಗ ಸೂತ್ರ ಹೇಗೆ ಬರುತ್ತೆ ಅಂತ ಇದನ್ನು ಕನ್ಸಿಡರ್ ಮಾಡಲ್ಲ, ಜಸ್ಟ್ ಇಷ್ಟೇ ಪೋರ್ಷನ್ ಕನ್ಸಿಡರ್ ಮಾಡ್ಕೊತೀನಿ. ಇದ್ರಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡೋಣ. ಇದು ಅಥವಾ ಪರಿಧಿ ಅಥವಾ ಸರ್ಕಂಫರೆನ್ಸ್ ಏನಾದ್ರೂ ಕರಿತೀವಿ. ಹಾಗಾದ್ರೆ ಸರ್ಕಲ್ ನ ಸರ್ಕಂಫರೆನ್ಸ್ ಎಷ್ಟು, ಇದನ್ನ ಸಿಲಿಂಡರ್ ನ ಇದ್ರೊಳಗಡೆ ನಾವು ಪ್ಲೇಸ್ಮೆಂಟ್ ಮಾಡಿದಾಗ ಇದ್ರೊಳಗಡೆ ಇಟ್ಟಾಗ, ಸೊ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಏನ್ ಬರೆದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀರೇಶ್ ಎಂ ಡಿ. ಸೊ ವೆಲ್ಕಮ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸೊ ಈಗ ಆಲ್ರೆಡಿ ನಾವು SSLC ಮಕ್ಕಳಿಗೆ ಅನುಕೂಲವಾಗುವಂತೆ, ಸೊ ಅವ್ರಿಗೆ SSLC ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ, ಗಣಿತ ವಿಷಯದಲ್ಲಿ ಯಾವ್ಯಾವ ಚಾಪ್ಟರ್ಗಳು ಎಷ್ಟೆಷ್ಟು ಮಾರ್ಕ್ಸ್ ಗಳಿಗೆ ಬರುತ್ತೆ ಅನ್ನುವಂತಹ ವಿಡಿಯೋಗಳನ್ನ ಸೊ ಮಾಡಲಾಗಿದೆ. ಅವುಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಅದೇ SSLC ಮಕ್ಕಳಿಗೆ ಬರುವಂತಹ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್, ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಅನೇಕ ಫಾರ್ಮುಲಾಗಳು ಬರ್ತಾವೆ, ತುಂಬಾ ಫಾರ್ಮುಲಾಗಳು ಬರ್ತಾವಲ್ವಾ. ಆ ಸೂತ್ರಗಳನ್ನ, ಆ ಫಾರ್ಮುಲಾಗಳನ್ನ ಹೇಗೆ ನೆನ್ಪಿಟ್ಕೋಬೇಕು, ಜೊತೆಗೆ ಆ ಫಾರ್ಮುಲಾಗಳು ಹೇಗೆ ಬರ್ತವೆ ಅಂತ ಎಲ್ಲರೂ ಸಾಮಾನ್ಯವಾಗಿ ಅದನ್ನ ಬಹ್ಯಾಟ್ ಮಾಡ್ತಾರೆ. ಸೊ ಬಹ್ಯಾಟ್ ಮಾಡೋದು ಬೇಡ, ನಾನು ವಿತ್ ಮೆಟೀರಿಯಲ್ಸ್ ನಿಮಗೆ ಅವು ಹೇಗೆ ಬರ್ತವೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಈಗ 1 by 1 ನೋಡ್ತಾ ಹೋಗೋಣ. ಸೊ ಮೊದಲನೇದು ಯಾವುದು ಅಂತಂದ್ರೆ, ಸೊ ಮೊದಲನೇದು ಚೌಕಘನ. ಓಕೆ, ಚೌಕಘನಕ್ಕೆ ಸಂಬಂಧಪಟ್ಟಂಗೆ ಹೇಗ್ ಬರುತ್ತೆ ಅಂತ ಇಲ್ಲಿ ನೋಡಿ. ಈಗ ನನ್ನ ಕೈಯಲ್ಲಿ ಚೌಕಘನ ಇದೆ. ಓಕೆನಾ? ಚೌಕಘನ. ಸೊ ಇದು ನಿಮಗೆ ಟ್ರಾನ್ಸ್ಪರೆಂಟ್ ಇದೆ. ಸೊ ಚೌಕಘನಕ್ಕೆ ಈಗ ನಾವು ಮೊದಲನೇದು ನೋಡ್ತಾ ಹೋಗೋಣ. LSA, ಇದು ನಿಮ್ಗೆ ಗೊತ್ತು, ಸಾಲಿಡ್ ಘನಾಕೃತಿ ಅಂತ ಹೇಳಿ ಕೈಯಲ್ಲಿ ಇಡಬಹುದಾದಂತ ಎಲ್ಲಾ ವಸ್ತುಗಳನ್ನ ನಾವೆಂತ ಕರಿತೀವಿ, ಘನಾಕೃತಿಗಳು ಅಂತ ಹೇಳಿ ಕರಿತೇವೆ. ನೋಡ್ರಿ, ಈ ಚೌಕಘನಕ್ಕೆ ಎಲ್ಲಾ ಫೇಸು ಕೂಡ, ಅಂದ್ರೆ ಎಲ್ಲಾ ಮುಖಗಳು ಕೂಡ ಸಮನಾಗಿರ್ತದೆ, ಒಂದೇ ರೀತಿಯಾಗಿರ್ತದೆ. ಸೊ ಈಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ಈಗ ನೋಡಿ ನಾನು ಇಲ್ಲಿ ಮುಟ್ತಾ ಇರುವಂತಹ ಮೇಲ್ಗಡೆ ಭಾಗ ಮತ್ತೆ ಈ ಕೆಳ ಭಾಗವನ್ನ ಬಿಟ್ಟು ಇನ್ನ ಸೈಡ್ 4 ಫೇಸ್ಗಳು ಇರ್ತಾವಲ್ಲ, ಆ 4 ಫೇಸ್ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಗಣನೆ ತೆಗೆದುಕೊಂಡ್ರೆ ಅದನ್ನ ಏನಂತ ಕರಿತೀವಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತೀವಿ. ಹಾಗಾದ್ರೆ ಒಂದೊಂದು ಮುಖವು, ಒಂದೊಂದು ಫೇಸ್ ಏನಾಗಿರುತ್ತೆ, ಚೌಕ ಇರುತ್ತೆ. ಚೌಕ ಅಂದ್ರೆ ಸ್ಕ್ವೇರ್ ಇರುತ್ತೆ. ಸ್ಕ್ವೇರ್ ಗೆ ಫಾರ್ಮುಲಾ ಏನು, ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು, ಸೊ ಸೈಡ್ ಇಂಟು ಸೈಡ್ ಅಥವಾ ಬಾಹು ಇಂಟು ಬಾಹು ಅಂತ ಕರಿತೀವಿ. ಅಂದ್ರೆ ಎ ಅಂತ ತಗೊಂಡ್ರೆ A ಇಂಟು A, ಅಲ್ಲಿಗೆ A ಸ್ಕ್ವೇರ್ ಆಯ್ತು. ಒಂದು ಚೌಕವನ್ನ ನಾವು ಇನ್ನೊಂದು ಎ ಅಂತ ತಗೊಂಡ್ರೆ ಇದ್ರದ್ದು A ಸ್ಕ್ವೇರ್ ಆಗುತ್ತೆ, ಇದರ ವಿಸ್ತೀರ್ಣ ಅಂತ ಎಷ್ಟಿರುತ್ತೆ, ಇಲ್ಲಿ 4 ಇರುತ್ತೆ. ಹಾಗಾಗಿ ಇಲ್ಲಿ ಹಾಗಾದ್ರೆ LSA ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ, 4A ಸ್ಕ್ವೇರ್ ಆಗುತ್ತೆ. ಈಗ ಯಾವ್ಯಾವ್ದು ಬಿಟ್ಟಿದ್ವಿ ಗೊತ್ತು ನಮ್ಮೆಲ್ಲರಿಗೂ. ಇದರಲ್ಲಿ 6 ಮುಖಗಳು ಇರ್ತಾವೆ, 6 ಫೇಸಸ್ ಇರುತ್ತೆ. 6 ಫೇಸಸ್ ಅಲ್ಲಿ ಟಾಪ್ ಅಂಡ್ ಬಾಟಮ್ ಫೇಸ್ ಬಿಟ್ಟಿದೀವಿ. ಈಗ ತಗೊಂಡಿರೋದು ಲ್ಯಾಟರಲ್ ಸರ್ಫೇಸ್ ಏರಿಯಾ, 4 ಫೇಸ್ ಅಷ್ಟೇನೆ. ಹಾಗಾಗಿ ಲ್ಯಾಟರಲ್ ಸರ್ಫೇಸ್ ಅಲ್ಲಿ ಎಷ್ಟು ಬರುತ್ತೆ, ಸೊ 4 ಫೇಸ್ ಮತ್ತೆ ಒಂದು ಚೌಕದ ವಿಸ್ತೀರ್ಣದ ಸೂತ್ರ ಏನಾಗಿರುತ್ತೆ, A ಸ್ಕ್ವೇರ್. ಅಲ್ಲಿಗೆ ಸೊ 4A ಸ್ಕ್ವೇರ್ ಆಯ್ತು. ಓಕೆನಾ? ಈಗ ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ತಿ ತಗೋಬೇಕು. ಹಾಗಾದ್ರೆ ಸೊ ಈಗ ಮೇಲ್ಗಡೆ ಇರ್ತಕ್ಕಂತ ಭಾಗನು, ಮುಖವನ್ನು ತಗೋಬೇಕು, ಈ ಭಾಗವನ್ನು ತಗೋಬೇಕು. ಅಲ್ಲಿಗೆ ಇದು A ಸ್ಕ್ವೇರ್, ಇದು A ಸ್ಕ್ವೇರ್, ಅಲ್ಲಿಗೆ 2A ಸ್ಕ್ವೇರ್ ಪ್ಲಸ್ ಆಲ್ರೆಡಿ ತಗೊಂಡಿದ್ದಂತ 4A ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಅದು ಎಷ್ಟಾಗುತ್ತೆ, 4A ಸ್ಕ್ವೇರ್ ಗೆ ಮತ್ತೆ 2A ಸ್ಕ್ವೇರ್ ಸೇರಿಸೋಣ. ಅಲ್ಲಿಗೆ ಎಷ್ಟಾಯ್ತು, 6A ಸ್ಕ್ವೇರ್ ಆಯ್ತು. ಇದು TSA ಆಫ್ ಕ್ಯೂಬ್ ಅಥವಾ ಚೌಕಘನ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಚೌಕಘನದ್ದು. ನೆಕ್ಸ್ಟ್ ವಾಲ್ಯೂಮ್. ವಾಲ್ಯೂಮ್ಗೆ ಒಂದು ಸೂತ್ರ ಇದೆ. ಏನ್ ಸೂತ್ರ ಅಂದ್ರೆ, ಸೊ ಮೊದಲು ಈ ವಾಲ್ಯೂಮ್ ನ ತಗೊಳ್ಳೋಕ್ಕಿಂತ ಮುಂಚೆ ನಾವು ಇಡೀ ಒಂದು ಘನಾಕೃತಿಯಲ್ಲಿ ಯಾವ್ದಾದ್ರು ಒಂದು ನೀರು ಅಥವಾ ನಾವು ಯಾವ್ದಾದ್ರು ಒಂದು ಪದಾರ್ಥವನ್ನ ಹಾಕಿದಾಗ ಅದನ್ನ ಮೊದಲು ಆಕ್ಯುಪೈ ಮಾಡ್ಕೊಳ್ಳೋದು, ಆವರಿಸ್ಕೊಳ್ಳೋದು ಯಾವುದು, ತಳಭಾಗವನ್ನ. ಓಕೆನಾ? ಹಾಗಾದ್ರೆ ಆ ತಳಭಾಗದಲ್ಲಿರ್ತಕ್ಕಂತಹ ಏರಿಯಾವನ್ನ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲೊಂದು ಜನರಲ್ ಫಾರ್ಮುಲಾ ಬರುತ್ತೆ ನೋಡ್ರಿ. ಘನಫಲಕ್ಕೆ ಯಾವಾಗ್ಲೂ ಒಂದು ಜನರಲ್ ಫಾರ್ಮುಲಾ ಇದೆ. ಅಂದ್ರೆ ವಾಲ್ಯೂಮ್ಗೆ ಏನದು ಅಂತಂದ್ರೆ ಏರಿಯಾ ಆಫ್ ಬೇಸ್, ಏರಿಯಾ ಆಫ್ ಬೇಸ್ ಇಂಟು ಹೈಟ್ ಅಂತ ಕರಿತೀವಿ. ಯಾವುದು, ಏರಿಯಾ ಆಫ್ ಬೇಸ್ ಇಂಟು ಹೈಟ್. ಇದು ಸೊ ಜನರಲ್ ಫಾರ್ಮುಲಾ. ಅಂದ್ರೆ ಅರ್ಥ ಏನು ಇಲ್ಲಿ, ಸೊ ಯಾವುದು, ಪಾದದ ವಿಸ್ತೀರ್ಣ, ಪಾದದ ವಿಸ್ತೀರ್ಣ ಇಂಟು ಎತ್ತರ, ಪಾದದ ವಿಸ್ತೀರ್ಣ ಇಂಟು ಎತ್ತರ. ಇದು ಎಲ್ಲ ಪ್ರತಿ ಒಂದು ಘನಾಕೃತಿಯ ಘನಫಲದ ಇದು ಒಂದು ಜನರಲ್ ಫಾರ್ಮುಲಾ ಇದು. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಇಲ್ಲಿ ಏರಿಯಾ ಆಫ್ ಬೇಸ್ ಯಾವ್ದು ಬರುತ್ತೆ, ಮತ್ತೊಮ್ಮೆ A ಸ್ಕ್ವೇರ್ ಬರುತ್ತೆ. ಹಿಂಗೆ ಹೈಟ್ ಅಂತ ಬಂದ್ರೆ ಇದು A ಸ್ಕ್ವೇರ್ ಇಂಟು A, ಅಂದ್ರೆ A ಸ್ಕ್ವೇರ್ ಇಂಟು A ಎಲ್ಲ ಆಗುತ್ತೆ, A ಸ್ಕ್ವೇರ್ ಇಂಟು A ಅಂದ್ರೆ ಏನಾಯ್ತು, A ಕ್ಯೂಬ್. ಹಾಗಾದ್ರೆ ಘನಫಲದ ಸೂತ್ರ ಏನಾಯ್ತು, A ಕ್ಯೂಬ್. ನೀವು S ಅಂತ ಬರ್ಕೊಂಡ್ರೆ S ಕ್ಯೂಬ್, L ಅಂತ ಬರ್ಕೊಂಡ್ರೆ L ಕ್ಯೂಬ್. ಅದೇ ರೀತಿ ಇಲ್ಲೂ ಅಷ್ಟೇ, S ಅಂತ ಬರ್ಕೊಂಡ್ರೆ 4S ಸ್ಕ್ವೇರ್, ಸೊ ಇಲ್ಲಿ 6S ಸ್ಕ್ವೇರ್. ನಾವ್ ಇಲ್ಲಿ ಯಾವ ರೀತಿ ತಗೊಂಡಿರ್ತೀವೋ ಆ ರೀತಿ ಬರ್ತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿ ಯಾವ್ದಕ್ಕೆ ಹೋಗೋಣ, ಕ್ಯೂಬಾಯ್ಡ್ ಹೋಗೋಣ.
ಈಗ ಮಕ್ಕಳೇ ನಾವೀಗ ಚೌಕಗಣದ್ದಾಯ್ತು, ಆಯತಗಣದ ಈ ಸೂತ್ರಗಳು ಹೇಗ್ ಬರ್ತವೆ, ಫಾರ್ಮುಲಾಗಳು ಹೇಗ್ ಬರ್ತವೆ ಅಂತ ನೋಡ್ತಾ ಹೋಗೋಣ. ಕ್ಯೂಬಾಯ್ಡ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಆಯತಗಣ ಅಂತ ಕರಿತೀವಿ. ಸೊ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡೋಣ. ಸೊ ಅಂದ್ರೆ ಇಂಗ್ಲಿಷ್ ಅಲ್ಲಿ LSE ಅಂತ ಕರಿತೀವಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೇವೆ. ಈಗ ನೋಡಿ ನನ್ನ ಕೈಯಲ್ಲಿ ಈಗ ಕ್ಯೂಬಾಯ್ಡ್ ಇದೆ. ಸೊ ಕ್ಯೂಬಾಯ್ಡ್ ಅಂದ್ರೆ ನಿಮ್ಗೆ ಗೊತ್ತು, ಅದೊಂದು ಆಯತಗಣದಿಂದ ರೆಡಿ ಆಗಿರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಆಯತವನ್ನ 2 ಬಾರಿ ಬರೆದು ಇದನ್ನ ಈಗ ಈ ರೀತಿ ಜಾಯಿನ್ ಮಾಡಿದ್ರೆ ನಮ್ಗೆ ಒಂದು ಕ್ಯೂಬಾಯ್ಡ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇನೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ನೋಡಿ, ಈಗ ಇಲ್ಲಿ 2 ಫೇಸ್ ಇದೆ. ಅದು ಯಾವುದು ಟಾಪ್ ಅಂಡ್ ಬಾಟಮ್ ಇದೆಯಲ್ಲ, ಸೊ ಮೇಲೆ ಕೆಳಗಡೆ ಇರತಕ್ಕಂತಹ ಆ ಫೇಸ್ ಗಳನ್ನ, ಆ ಮುಖಗಳನ್ನ ತೆಗೆದುಕೊಳ್ಳಲ್ಲ. ಕೇವಲ ನಾನು ಈ 4 ಮುಖಗಳನ್ನು ತೆಗೆದುಕೊಳ್ತಾ ಇದೀವಿ. ಆ 4 ಫೇಸಸ್ ನ ನಾವೇನಂತ ಕರಿತೀವಿ, LSA. ಆ 4 ಫೇಸಸ್ ಇಂದು ಏರಿಯಾವನ್ನ ಆಡ್ ಮಾಡಿದ್ರೆ, ಕೂಡಿಸಿದ್ರೆ ನಮ್ಗೆ ಸಿಗೋದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಹಾಗಾಗಿ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಏನ್ ತಗೊಳ್ಳೋಣ ಅಂತಂದ್ರೆ, ಇಲ್ಲಿ 3 ಬರುತ್ತೆ: ಲೆಂತ್, ಬ್ರೆಡ್ತ್ ಮತ್ತು ಹೈಟ್. ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರ. ಸೊ ಹಾಗಾದ್ರೆ ಉದ್ದ, ಅಗಲ, ಎತ್ತರ ಅಂತಂದ್ರೆ ಈಗ ಇಲ್ಲಿ ನೋಡೋಣ. ಇದನ್ನ ಫೋಕಸ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಈಗ ಇಲ್ಲಿ ಸೊ ಇದನ್ನ ಏನಂತ ತಗೋಣ, ಈಗ ಉದ್ದ ಅಂತ ತಗೋಣ. ಇದು ಉದ್ದ. ಸೊ ಈ ಕಡೆ ಭಾಗವನ್ನ ಅಗಲ ಅಂತ ತಗೋಣ. ಸೊ ಇದು ಎತ್ತರ ಅಂತ ತಗೋಣ. ಓಕೆ, ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಇದು ಉದ್ದ, ಈ ಭಾಗವನ್ನ ಅಗಲ, ಇದು ಎತ್ತರ. ಅಂದ್ರೆ ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಸೊ ಈ ಫೇಸ್ ಇದಿಷ್ಟೇ ಫೇಸ್ ನೋಡಿದಾಗ ನಮ್ಗೆ ಉದ್ದ ಇಂಟು ಎತ್ತರ ಅಂದ್ರೆ ಅರ್ಥ ಲೆಂತ್ ಇಂಟು ಹೈಟ್. ಇದೇ ತರ ಲೆಂತ್ ಇಂಟು ಹೈಟ್ ಈ ಕಡೆಗೂ ಬರುತ್ತೆ. ಅಲ್ಲಿಗೆ 2 LH ಗಳಾದ್ವು. L ಅಂದ್ರೆ ಏನು, ಲೆಂತ್, H ಅಂದ್ರೆ ಹೈಟ್. 2LH, ಅಲ್ಲಿಗೆ 2LH ಉದ್ದ ಮತ್ತು ಎತ್ತರ. ಸೊ ನೆಕ್ಸ್ಟ್ ಈ ಫೇಸ್ ನೋಡೋಣ. ಈ ಫೇಸ್ ಇದು ಏನಿದು ಬ್ರೆಡ್ತ್ ಅಲ್ವಾ, ಅಗಲ. ಸೊ ಇದು ಎತ್ತರ. ಸೊ ಬ್ರೆಡ್ತ್ ಮತ್ತೆ ಹೈಟ್, BH ಅಗಲ ಮತ್ತು ಎತ್ತರ. ಇದೇ ಫೇಸ್ ಇಲ್ಲೂ ಇದೆ. ಅಲ್ಲಿಗೆ ಎಷ್ಟಾಯ್ತು, 2. ಅಲ್ಲಿಗೆ ಪ್ಲಸ್ 2BH. ಅರ್ಥ ಆಗ್ತಾ ಇದೆಯಾ? 2LH ಪ್ಲಸ್ 2BH. ಇದರಲ್ಲಿ 2H ಮತ್ತೆ 2H ಕಾಮನ್ ತೆಗಿಬಹುದು ಅಥವಾ ತೆಗೆದೇನೆ ಕೂಡ ಮಾಡಬಹುದು. ಇದು ನಿಮ್ಗೆ LSA ಆಫ್ ಕ್ಯೂಬಾಯ್ಡ್ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಯತಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಡುತ್ತೆ. ಇನ್ನ ನಾನು 4 ಫೇಸ್ ತಗೊಂಡಿದ್ದು, 6 ಫೇಸಸ್ ಇದಾವೆ. ಐ ಹ್ಯಾವ್ ಟೇಕನ್ ಓನ್ಲಿ 4 ಫೇಸಸ್. ಇನ್ ರಿಮೈನಿಂಗ್ 2 ಫೇಸಸ್ ಯಾವ್ದಪ್ಪ, ಇಲ್ಲಿದೆ ನೋಡಿ, ಟಾಪ್ ಅಂಡ್ ಬಾಟಮ್. ಸೊ ಇವುಗಳು ಯಾವ್ದು ಹೇಳುತ್ತೆ ನೋಡ್ರಿ. ಇದು ನಾನು ಆಗ್ಲೇ ಹೇಳ್ದಂಗೆ ಲೆಂತ್, ಇದು ಬ್ರೆಡ್ತ್. LB ಲೆಂತ್, ಬ್ರೆಡ್ತ್, ಉದ್ದ, ಅಗಲ, ಉದ್ದ ಇಂಟು ಅಗಲ. ಅದೇ ಫೇಸ್ ಉದ್ದ ಇಂಟು ಅಗಲ ಅಂತ ಎಷ್ಟಿದಾವೆ, ಇಲ್ಲಿ 2 ಇದಾವೆ. ಅಲ್ಲಿಗೆ 2LB ಅಂದ್ರೆ ಇದಕ್ಕೇನೆ ಇದೇ ಮೇಲ್ಗಡೆ ಇರ್ತಕ್ಕಂತಹ 2LH ಪ್ಲಸ್ 2BH ಪ್ಲಸ್ 2LB ಸೇರಿಸಿದ್ರೆ ನಮ್ಗೆ ಒಟ್ಟು 6 ಫೇಸ್ ಆಯ್ತು ನೋಡಿ. ಆ 6 ಫೇಸಸ್ ಸೇರ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಇನ್ನ ನೆಕ್ಸ್ಟ್ ಯಾವ್ದಕ್ ಬರೋಣ, ವಾಲ್ಯೂಮ್ ಮತ್ತು ಘನಫಲಕ್ಕೆ ಬರೋಣ. ಸೊ ಈ ಘನಫಲದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೆ, ಸೊ ಘನಫಲದ ಸೂತ್ರ ಏನು, ಪಾದದ ವಿಸ್ತೀರ್ಣ ಮತ್ತು ಎತ್ತರ. ಅಂದ್ರೆ ವಾಲ್ಯೂಮ್ ಆಫ್ ಎನಿ ಸಾಲಿಡ್, ಏರಿಯಾ ಆಫ್ ಬೇಸ್ ಇಂಟು ಹೈಟ್. ಈಗ ನೋಡ್ರಿ ನನ್ನ ಹತ್ರ ಇಲ್ಲಿ ವಾಟರ್ ಇದೆ. ಸೊ ನಾನು ಮೊದಲು ವಾಟರ್ನ ಇದ್ರೊಳಗಡೆ ಹಾಕ್ತಾ ಹೋದ್ರೆ ಮೊದಲು ಯಾವ್ದು ಕವರ್ ಆಯ್ತು ಹೇಳಿ, ಮೊದಲು ಕವರ್ ಆಗಿದ್ದು ಯಾವ್ದು, ಏರಿಯಾ ಆಫ್ ಬೇಸ್. ಬೇಸ್ ಯಾವ ಶೇಪ್ ಇದೆ, ಇಲ್ಲಿ L ಇಂಟು B ಇದೆ, ಲೆಂತ್ ಇಂಟು ಬ್ರೆಡ್ತ್ ಇದೆ. ಸೊ L ಇಂಟು B ಫಸ್ಟ್ ಕವರ್ ಆಯ್ತು. ಇದ್ರ ಪ್ರಕಾರ ಏರಿಯಾ ಆಫ್ ಬೇಸ್ ಅಂದ್ರೆ ಯಾವ್ದು ಬಂತು, L ಇಂಟು B ಬಂತು. ಇಂಟು ಮತ್ತೆ ಇಲ್ಲೇನಿದೆ ಹೇಳ್ರಿ, ಹೈಟ್. ಅಂದ್ರೆ ನಾನು ಇದರಲ್ಲಿ ವಾಟರ್ ಆಗ್ತಾ ಏನಾಗ್ತಾ ಹೋಗುತ್ತೆ, ನೀರು ಹೈಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದ್ರ ಎತ್ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕ್ತೀವೋ ಅಷ್ಟು ಎತ್ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಎತ್ತರವನ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ L ಇಂಟು B ಇಂಟು H, L ಇಂಟು B ಇಂಟು H. ಸೊ ಹಾಗಾದ್ರೆ ನಮ್ಮ ಇದು ಯಾವುದು, ಕ್ಯೂಬಾಯ್ಡ್ ನ ವಾಲ್ಯೂಮ್ ಫಾರ್ಮುಲಾ ಏನು, ಆಯತಗಣದ ವಾಲ್ಯೂಮ್ ಫಾರ್ಮುಲಾ ಏನು, L ಇಂಟು B ಇಂಟು H. ಸೊ ಈ ರೀತಿಯಾಗಿ ಇದು ಫಾರ್ಮುಲಾ ಆಗುತ್ತೆ. ಓಕೆನಾ ಮಕ್ಕಳ? ಮತ್ತೊಮ್ಮೆ ಈಗ ನಾವು ಇದೇ ಸಿಲಿಂಡರ್ ನ ಸೂತ್ರವನ್ನ ನೋಡ್ತಾ ಹೋಗೋಣ ಹೇಗ್ ಬರುತ್ತೆ ಅಂತ. ಈಗ ಆಲ್ರೆಡಿ ಕ್ಯೂಬಾಯ್ಡ್ ಆಯ್ತು. ಈಗ ಸಿಲಿಂಡರ್ ಬರೋಣ. ಅಂದ್ರೆ ಚೌಕಘನ ಆಯ್ತು, ಆಯತಘನ ಆಯ್ತು. ಈಗ ಸ್ತಂಭಾಕೃತಿಗೆ ಬರೋಣ. ಓಕೆ, ಇದ್ರಲ್ಲಿ ನಾವು ಇದನ್ನ LSA ಅಂತ ಹೇಳಲ್ಲ, CSA ಅಂತ ಹೇಳ್ತೇವೆ. ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೇವೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡ್ರಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕರ್ವ್ ಆಗಿರುತ್ತೆ, ಅಂದ್ರೆ ಇದು ವಕ್ರವಾಗಿರುತ್ತದೆ. ಇದ್ರ ಮೇಲ್ಮೈ, ಇದರ ಸರ್ಫೇಸ್ ವಕ್ರವಾಗಿರುತ್ತೆ. ಅದಕ್ಕೆ ಇದನ್ನೇನಂತ ಕರಿತೀವಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕರಿತೇವೆ. ಸೊ ಇದರಲ್ಲಿ ಏನಾಗ್ತಾ ಇತ್ತು, ಇದರಲ್ಲಿ ಇದು ಲ್ಯಾಟ್ರಲ್ ಇತ್ತು, ಅಂದ್ರೆ ತುಂಬಾ ಸರ್ಫೇಸ್ ಫ್ಲಾಟ್ ಇತ್ತು, ಇದು ಸಮತಲ. ಅದಕ್ಕಾಗಿ ಇದನ್ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ವಿ. ಸೊ ಈಗ ಇಲ್ಲಿ ನಿಮಗೆ ಒಂದೆರಡು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದಿರಬಹುದು. ಇವೆಲ್ಲ ಯಾವ ಸ್ತಂಭಾಕೃತಿಗೆ ನಾವು ಉದಾಹರಣೆಯನ್ನ, ಅಂದ್ರೆ ಸಿಲಿಂಡರ್ಗೆ ಉದಾಹರಣೆಯನ್ನ ಕೊಡಬಹುದು.
ಈಗ ಸೂತ್ರ ಹೇಗೆ ಬರುತ್ತೆ ಅಂತ ನೋಡೋಣ. CSA ಕರ್ವ್ಡ್ ಸರ್ಫೇಸ್ ಏರಿಯಾ. ಆಲ್ರೆಡಿ ನಾನು ಹೇಳ್ದಂಗೆ ಈ ಕಡೆ ಫೋಕಸ್ ಮಾಡ್ತಾ ಹೋಗಿ. ಈಗ ನಾನು ಈ ಬೆರಳಲ್ಲಿ ಇಟ್ಕೊಂಡಿದ್ದೀನಲ್ಲ, ಇವೆರಡನ್ನೂ ಬಿಡ್ತೀವಿ. ಅಂದ್ರೆ ಟಾಪ್ ಮತ್ತೆ ಬಾಟಮ್ ಬಿಟ್ಟು ಕೇವಲ ಇಲ್ಲೇ ನಿಮ್ಗೆ ವಕ್ರವಾಗಿ ಅಂದ್ರೆ ಕರ್ವ್ಡ್ ಫೇಸ್ ಕಾಣಿಸ್ತಾ ಇದೆಯಲ್ಲ, ಇಷ್ಟನ್ನಷ್ಟೇ ನಾವು ಕೌಂಟ್ ಮಾಡ್ತೀವಿ. ಸೊ ಇನ್ನು ಇದ್ರಲ್ಲಿ ಹೇಳೋದಾದ್ರೆ ಇನ್ನು ಬಹಳ ಚೆನ್ನಾಗಿ ಹೇಳ್ಬೋದು. ಈಗ ನಿಮ್ಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲಪ್ಪ, ಆ ಯೆಲ್ಲೋ ಕಲರ್ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ ಏನೇನು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಸೊ ಹಾಗೆ ನೋಡಿ, ಸೊ ಇಲ್ಲೊಂದು ನನ್ನ ಹತ್ರ ಶೀಟ್ ಆಫ್ ಪೇಪರ್ ಇದೆ. ಈ ಶೀಟ್ ಆಫ್ ಪೇಪರ್ ನ ನಾನು ಈಗ ನಿಮ್ಗೆ ಲೆಂತ್ ಬ್ರೆಡ್ತ್ ಕಾಣಿಸ್ತಾ ಇದೆ. ಇದೇ ಲೆಂತ್ ಬ್ರೆಡ್ತ್ ನ ನಾವು ಎಲ್ಲರನ್ನು ಬೇಗ ಈ ತರ ಮಡ್ಚಿಬಿಟ್ಟು ಏನ್ ಮಾಡ್ಬೋದು, ಸಿಲಿಂಡರ್ ನ ಮಾಡ್ಬೋದು. ಈಗ ನಾನು ಈ ತುದಿಯನ್ನ ಮಡ್ಚಿ ನಾನೀಗ ಸಿಲಿಂಡರ್ ನ ಮಾಡಿದೆ. ಈಗ ನೋಡ್ಕೊಳ್ಳಿ, ಸಿಲಿಂಡರ್ ಶೇಪ್ ಆಯ್ತು ಅಲ್ವಾ, ಸಿಲಿಂಡರ್ ಶೇಪ್ ಆಗೋಯ್ತು. ಸೊ ಈಗ ಏನಾಯ್ತು ನೋಡ್ರಿ, ಈ ತರ ಇಲ್ಲಿ ಉದ್ದ ಇತ್ತಲ್ವಾ, ಈ ಉದ್ದನ ನಾವು ಇಲ್ಲಿ ಲೆಂತ್ ಅಂತ ಕರಿತೀವಿ, ಇದನ್ನ ಬ್ರೆಡ್ತ್ ಅಂತ ಕರಿತೀವಿ. ನೀವೀಗ ನಿಮಗೆ ಕಾಣ್ತಾ ಇರೋದು ಶೇಪ್ ಯಾವುದು, ರೆಕ್ಟಾಂಗಲ್ ಅಂದ್ರೆ ಆಯತ. ಈಗ ಇದನ್ನ ಯಾವ ಶೇಪಿಗೆ ಮಾಡ್ತಾ ಇದೀವಿ ನಾವು, ಈಗ ಸ್ತಂಭಾಕೃತಿಗೆ ಮಾಡಿದ್ವಿ, ಅಂದ್ರೆ ಸಿಲಿಂಡರ್ ಶೇಪಿಗೆ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ನೋಡಿ, ವೆರಿ ಸಿಂಪಲ್. ಈ ಶೇಪ್ ಬರೋದಕ್ಕೆ ಕಾರಣ ಯಾವುದು, ಇದು ಉದ್ದ. ಹಾಗಾದ್ರೆ ಇದನ್ನ ಉದ್ದವನ್ನ ಇದು ಯಾವ ಶೇಪಿಗೆ ಬಂತು, ಸರ್ಕಲ್ ಶೇಪಿಗೆ ಬಂತು. ಈಗ ಯಾವ ಶೇಪಿಗೆ ಬಂತು ಹೇಳ್ರಿ, ಈಗ ಸರ್ಕಲ್ ಶೇಪಿಗೆ ಬಂತು. ಸರ್ಕಲ್ ಶೇಪ್ ಇಂದ ಉದ್ದ ಅಂದ್ರೆ, ಸೊ ಉದ್ದನ ಏನಂತ ಕರಿತೀವಿ ನಾವು, ಸರ್ಕಲ್ ಶೇಪ್ ಅಲ್ಲಿ ಸರ್ಕಂಫರೆನ್ಸ್ ಅಂತ ಕರಿತೀವಿ, ಪರಿಧಿ ಅಂತ ಕರಿತೀವಿ. ಅದ್ರ ಸೂತ್ರ ಏನ್ ಹೇಳುತ್ತೆ, 2πr. ಯಾವ್ದಿದ್ರ ಸೂತ್ರ, ಸರ್ಕಲ್ ನ ಸರ್ಕಂಫರೆನ್ಸ್ ಫಾರ್ಮುಲಾ. ಇದು ಏನಿಲ್ಲ, ಇದೇ ಉದ್ದ. ಈಗ ಮಡಚಿದಾಗ ನಾವು ಯಾವ ಶೇಪಿಗೆ ಬದಲಾವಣೆ ಆಯ್ತು, ಇದು ಯಾವ ಶೇಪಿಗೆ ಬದಲಾವಣೆ ಆಯ್ತು, ಸರ್ಕಲ್ ಶೇಪಿಗೆ ಬದಲಾವಣೆ ಆಯ್ತು. ನೋಡ್ರಿ, ಸರ್ಕಲ್ ಶೇಪಿಗೆ ಬದಲಾವಣೆ ಆಯ್ತು. ಈ ಸರ್ಕಲ್ ಶೇಪಿಗೆ ಬದಲಾವಣೆ ಆದ ತಕ್ಷಣ ಅದೇ ಉದ್ದವನ್ನ ಏನಂತ ಬರ್ಕೋತೀವಿ ನಾವು, ಎಲ್ ಅಂತ ಬರ್ಕೊಳ್ಳಲ್ಲ. ಎಲ್ ಬದಲಾಗಿ ಏನ್ ಬರ್ಕೊಂತ ಇದೀವಿ, 2πr ಬರ್ಕೋತಿದೀವಿ. ಆಮೇಲೆ ಇದು ಹಿಂಗೆ ಉದ್ದ ಆಯ್ತು, ಇದು ನಾವು ಬ್ರೆಡ್ ಅಂತ ತಗೊಂಡ್ವಾ. ಸೊ ಈಗ ಇದೇನಾಯ್ತು, ಇದೀಗ ಹೈಟ್ ಆಯ್ತು. ಈಗ ಮಡಿಸಿದಾದ್ಮೇಲೆ ಏನಾಯ್ತು, ಹೈಟ್ ಆಯ್ತು. ಹಾಗಾದ್ರೆ ಇಂಟು ಎಚ್, ಅಲ್ಲಿಗೆ 2πr ಇಂಟು ಎಚ್. ಯಾವ ಫಾರ್ಮುಲಾ ಇದು, CSA ವಕ್ರ ಮೇಲ್ಮೈ ವಿಸ್ತೀರ್ಣ. ನೋಡ್ಕೊಳ್ಳಿ, ಸೊ ಈಗ ಇದೆಯಲ್ಲ, ಇದು 2πr, ಇದು 2πr ಆಯ್ತು. ಇನ್ನ ಉದ್ದ ಹೈಟ್ ಇದೇನಾಯ್ತು, 2πr ಇಂಟು ಎಚ್ ವಕ್ರ ಮೇಲ್ಮೈ. ಏನ್ ಹಳದಿ ಭಾಗ ಎಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ, ಇದು ಮಾತ್ರ ವಕ್ರ ಮೇಲ್ಮೈ ವಿಸ್ತೀರ್ಣ 2πr. ಇದು ಅಷ್ಟೇ ಸೇಮ್, ಇಲ್ಲೇನು ಅಷ್ಟೇ. ಈ ಬಾಟಮ್, ಈ ಟಾಪ್ ಅಂಡ್ ಬಾಟಮ್ ಬಿಟ್ರೆ ಈ ವೈಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟೇ. ಏನಿದು 2πrh CSA ಅಂತ ಹೇಳಿ ಕರಿತೇವೆ. 2πr ಯಾವ ಭಾಗ, ಇದು 2πr ಇಂಟು ಎಚ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ. ಈಗ ಯಾವ್ಯಾವ್ದು ಬಿಟ್ಟಿದ್ವಲ್ಲ ಆ ಪಾರ್ಟ್ಸ್ ಗಳನ್ನು ಕೂಡ ತೆಗಿಬೇಕು. ಅಂದ್ರೆ ಸೊ ಟಾಪ್ ಅಂಡ್ ಬಾಟಮ್ ಕೂಡ ತಗೋಬೇಕು. ಇಲ್ಲಿ ಟಾಪ್ ಇದು ಬಾಟಮ್ ಯಾವ ಶೇಪ್ ಇದೆ, ಸರ್ಕಲ್ ಶೇಪ್ ಇದೆ, ವೃತ್ತಾಕಾರ ಇದೆ. ವೃತ್ತಾಕಾರದ ವಿಸ್ತೀರ್ಣದ ಸೂತ್ರ ಏನು, πr². ಅಂದ್ರೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, πr². ಅಂತ ಎಷ್ಟಿದಾವೆ, ಎರಡಿದಾವೆ. ಇಲ್ಲೊಂದು ಸರ್ಕಲ್ ಶೇಪ್ ಇದೆ, ಇಲ್ಲೊಂದು ಸರ್ಕಲ್ ಶೇಪ್ ಇದೆ. ಹಾಗಾದ್ರೆ ಎಷ್ಟಾಗ್ತದೆ, 2πr². ಹಾಗಾದ್ರೆ ಇದೇ 2πrh ಜೊತೆಗೆ ಪ್ಲಸ್ ಏನೇನು ಸೇರಿಸೋಣ, ಒಂದು πr², ಇದೊಂದು πr². ಅಲ್ಲಿಗೆ 2πr² ನ ನೀವು ಆಡ್ ಮಾಡಿದ್ರೆ, ಸೇರಿಸಿದ್ರೆ ಇದು ಕೂಡ ಫಾರ್ಮುಲಾ ಆಗೋಯ್ತು. ಯಾವ್ದು ಫಾರ್ಮುಲಾ ಆಯ್ತು, ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ. ಅರ್ಥ ಆಯ್ತಾ. ಕರ್ವ್ಡ್ ಸರ್ಫೇಸ್ ಏರಿಯಾದಲ್ಲಿ ಕೇವಲ ಇಷ್ಟು ಮಾತ್ರ ತಗೋತೀವಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಬಂದಾಗ ಟಾಪ್ ಅಂಡ್ ಬಾಟಮ್ ಆ ಏರಿಯಾನು ಕೂಡ ತಗೊಳ್ತೀವಿ, ಆ ಸರ್ಫೇಸ್ ನ ಏರಿಯಾನು ಕೂಡ ತಗೋತೀವಿ. ಓಕೆನಾ. ಸೊ ನೆಕ್ಸ್ಟ್ ಇದ್ರಲ್ಲಿ ಬೇಕಾದ್ರೆ 2πr ನ ಕಾಮನ್ ತೆಗೆದು ಬರಿಬಹುದು. 2πr ಇದಿಷ್ಟು ಕಾಮನ್ ತೆಗೆದ್ರೆ ಈ ಟರ್ಮ್ ಅಲ್ಲಿ ಉಳಿದಿದ್ದು ಎಚ್ ಪ್ಲಸ್ ಈ ಟರ್ಮ್ ಅಲ್ಲಿ 2πr ಹೊರಗಡೆ ಇದೆ. ಸೊ ಇನ್ನು ರಿಮೈನಿಂಗ್ ಒನ್ ಸಿಂಗಲ್ ಆರ್ ಒಳಗಡೆ ಇದೆ. ಇದು ಕಾಮನ್ ತೆಗೆದ್ರೆ ಬರಿಬಹುದಂತ ಫಾರ್ಮುಲಾ. ನೆಕ್ಸ್ಟ್ ಬರೋಣ ವಾಲ್ಯೂಮ್. ನಾನೀಗ ಆಲ್ರೆಡಿ ಹೇಳಿದ್ದೆ ವಾಲ್ಯೂಮ್ದು ಒಂದು ಜನರಲ್ ಫಾರ್ಮುಲಾ ಇದೆ ಅಂತ ಹೇಳಿ. ಯಾವ್ದಾದ್ರು ಜನರಲ್ ಫಾರ್ಮುಲಾ ನೋಡ್ಕೊಳ್ಳಿ ಇನ್ನೊಂದ್ಸಲ. ಏರಿಯಾ ಆಫ್ ಬೇಸ್ ಇಂಟು ಹೈಟ್ ಅಲ್ವಾ, ಅಂದ್ರೆ ಅರ್ಥ ಪಾದದ ವಿಸ್ತೀರ್ಣ ಇಂಟು ಎತ್ತರ. ಈಗ ಇದೇ ಪಾದಕ್ಕೆ, ಇದೇ ಸಿಲಿಂಡರ್ಗೆ ನಾನು ನೀರನ್ನು ಹಾಕ್ತಾ ಹೋಗ್ತೀನಿ. ವಾಟರ್ ಹಾಕಿದಾಗ ಮೊದಲು ಯಾವ್ದು ಕವರ್ ಆಗುತ್ತೆ ಹೇಳಿ, ಏರಿಯಾ ಆಫ್ ಬೇಸ್ ಕವರ್ ಆಯ್ತು. ಏರಿಯಾ ಆಫ್ ಬೇಸ್ ಯಾವ ಶೇಪ್ ಇದೆ, ಸರ್ಕಲ್ ಶೇಪ್ ಇದೆ. ವೆರಿ ಗುಡ್. ಹಾಗಾದ್ರೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಯಾವುದು, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ವೃತ್ತದ ವಿಸ್ತೀರ್ಣದ ಸೂತ್ರ ಯಾವುದು, πr². ಮೊದಲು ನೀರ್ ಹಾಕಿದ ತಕ್ಷಣ ಕವರ್ ಆಗಿದ್ದ ಅದು ಪಾದ ಅಂದ್ರೆ ಬೇಸ್. ಬೇಸ್ ನ ಫಾರ್ಮುಲಾ ಯಾವುದು, ಯಾವ ಶೇಪ್ ಇದೆ, ಸರ್ಕಲ್. ಸರ್ಕಲ್ ನ ಏರಿಯಾ ಫಾರ್ಮುಲಾ ಯಾವುದು, πr². ನಾನು ನೀರು ಹಾಕ್ತಾ ಅದ್ರ ಲೆವೆಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ, ಅಂದ್ರೆ ಹೈಟ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಇಂಟು ಏನ್ ಬರುತ್ತೆ, ಎಚ್. ಹಾಗಾದ್ರೆ ಏನ್ ಫಾರ್ಮುಲಾ, πr²h. ಯಾವ್ದ್ರದ್ದು ಇದು, ಸೊ ಘನಫಲ. ಯಾವ್ದ್ರ ಘನಫಲ, ಸಿಲಿಂಡರಿನ ವಾಲ್ಯೂಮ್ ಅಂದ್ರೆ ಅದು ಸ್ತಂಭಾಕೃತಿಯ ಘನಫಲ πr²h ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ.
ಇದನ್ನ ಒಟ್ಟಾಗಿ ಸೇರಿದ್ರೆ ಅಂತ ಕರಿತೀವಿ ಶಂಕು, ಕೋನ್ ಅಂತ ಹೇಳಿ ಕರಿತೇವೆ. ನೀವೆಲ್ಲ ಐಸ್ ಕ್ರೀಮು ಅಥವಾ ಈ ಕ್ಯಾಪು ಎಲ್ಲ ಇಲ್ಲೆಲ್ಲ ಬಂದಂಗೆ ಕರಡು ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪೂರ್ಣ ಮೇಲ್ಮೈ